ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಇವತ್ತಿನ ಕೊನೆಯ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ಥರ ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ಸ್ ಮತ್ತು ಬಿಗ್ ಬಾಸ್ನ ಅಪ್ಡೇಟ್ಸ್ನ ತಿಳ್ಕೊಳಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಪ್ರತಿದಿನ 3-4 ವೀಡಿಯೋಸ್ ಬರ್ತಾ ಇರುತ್ತೆ ಬಿಗ್ ಬಾಸ್ ಬದುಕೇನೆ. ಬನ್ನಿ ವೋಟಿಂಗ್ ರಿಸಲ್ಟ್ನ ನೋಡ್ಕೊಂಬರೋಣ. 12ನೇ ಸ್ಥಾನದಲ್ಲಿ ಧ್ರುವಂತವ್ರಿದ್ದಾರೆ. ಧ್ರುವಂತವ್ರಿಗೆ 4.2% ವೋಟಿಂಗ್, 4.2% ವೋಟಿಂಗ್ ಬಂದಿದೆ. ನಾನು ಮಧ್ಯಾಹ್ನ ವೀಡಿಯೋದಲ್ಲಿ ಹೇಳಿದ್ದೆ ಧ್ರುವಂತವ್ರ ವೋಟಿಂಗ್ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತೈತೆ ಅಂತ. ಅವ್ರ ಓಟೇ ಯಾರೂ ಆಗ್ತಾಯಿಲ್ಲ. ಮತ್ತು ಚಂದ್ರಪ್ರಭವ್ರಿಗೆ ಸ್ವಲ್ಪ ಓಟ್ ಬರ್ತೈತೆ ಅಂತ ಹೇಳಿದೆ. ಅದೇ ಥರ 12ನೇ ಸ್ಥಾನದಲ್ಲಿ ಧ್ರುವಂತಿದ್ದಾರೆ. ಇನ್ನು 11ನೇ ಸ್ಥಾನದಲ್ಲಿ ಚಂದ್ರಪ್ರಭವರಿದ್ದಾರೆ. ಅವ್ರಿಗೆ 4.3% ವೋಟ್ ಬಂದಿದೆ. ಅಂದರೆ 0.1% ಜಾಸ್ತಿ ಧ್ರುವಂತವ್ರಿಗಿಂತ. 10ನೇ ಸ್ಥಾನದಲ್ಲಿ ರಾಶಿಕಾ ಇದ್ದಾರೆ. ರಾಶಿಕಾಗೆ 5.5% ವೋಟ್ ಬಂದಿದೆ. ಮತ್ತು 9ನೇ ಸ್ಥಾನದಲ್ಲಿ ನಾನು ಹೇಳಿದ್ನೆಲ್ಲ ಮಧ್ಯಾಹ್ನ ವೀಡಿಯೋದಲ್ಲಿ, 9ನೇ ಸ್ಥಾನದಲ್ಲಿ ಜಾನ್ವಿ ಅವ್ರಿಗೆ ಮತ್ತು ಕಾಕ್ರೋಚ್ ಅವ್ರಿಗೆ ಫೈಟ್ ಇದೆ. ಅಂದರೆ ಜಾನ್ವಿ ಅವ್ರಿಗೆ ಜಾಸ್ತಿ ಓಟ್ ಬರ್ತಾಯಿತ್ತು. ಕಾಕ್ರೋಚ್ ಅವ್ರಿಗೆ ಜಾನ್ವಿ ಕಂಪೇರ್ ಮಾಡಿದ್ರೆ ಅಷ್ಟು ಓಟ್ ಬರ್ತಾಯಿದ್ದಿಲ್ಲ. ಅದಕ್ಕೆ ಅವ್ರ ಮಧ್ಯೆ ಸ್ವಿಚ್ ಆಗುತ್ತೆ ಅಂತ ಹೇಳಿದೆ. ಅದೇ ಥರ 9ನೇ ಸ್ಥಾನದಲ್ಲಿ ಕಾಕ್ರೋಚ್ ಅವ್ರು ಬಂದಿದ್ದಾರೆ, ಅಂದರೆ ಡಿಪ್ರಮೋಟೆಡ್. ಕಾಕ್ರೋಚ್ ಅವ್ರು 8ನೇ ಸ್ಥಾನದಲ್ಲಿದ್ದರು, 9ನೇ ಸ್ಥಾನಕ್ಕೆ ಬಂದಿದ್ದಾರೆ. 9ನೇ ಸ್ಥಾನದಲ್ಲಿ ಕಾಕ್ರೋಚ್ ಅವರಿಗೆ 6.3% ವೋಟ್ ಬಂದಿದೆ. ಅದೇ ಥರ 8ನೇ ಸ್ಥಾನದಲ್ಲಿ ಜಾನ್ವಿ ಅವರಿದ್ದಾರೆ. ಜಾನ್ವಿ ಅವರಿಗೆ 6.4% ವೋಟ್ ಬಂದಿದೆ. ಅಂದರೆ 0.1% ಜಾಸ್ತಿ ಬಂದಿದೆ ಜಾನ್ವಿ ಅವ್ರಿಗೆ ವೋಟಿಂಗ್. ಅದೇ ಥರ 7ನೇ ಸ್ಥಾನದಲ್ಲಿ ಸ್ಪಂದನ ಸೋಮಣ್ಣ ಅವರಿದ್ದಾರೆ. ಸ್ಪಂದನ ಅವರಿಗೆ ಮಧ್ಯಾಹ್ನದಲ್ಲಿ 7.5% ವೋಟ್ ಬಂದಿತ್ತು. ಈಗ 7.4%, ಅಂದರೆ 0.1% ವೋಟ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. 6ನೇ ಸ್ಥಾನದಲ್ಲಿ ಸೂರಜ್ ಅವರಿಗೆ 8.7%, ಅಂದರೆ 0.1%. ಮಧ್ಯಾಹ್ನಕ್ಕಿಂತ 0.1% ಜಾಸ್ತಿ ಆಗಿದೆ. ಮಧ್ಯಾಹ್ನ 8 ಆದಿತ್ತು, ಈಗ 8.7%, ಅಂದರೆ 0.1% ಜಾಸ್ತಿ ಆಗಿದೆ. 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿಗೆ ಮಧ್ಯಾಹ್ನ 9.1 ಇತ್ತು, ಈಗ ಡಿಕ್ರೀಸ್ ಆಗಿ 8.9 ಆಗಿದೆ. ನೆಕ್ಸ್ಟು 4ನೇ ಸ್ಥಾನದಲ್ಲಿ ಕಾವ್ಯವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಬರ್ತದೆ ಅಂತ ಹೇಳ್ಬೋದು. 10.3 ಇತ್ತು ಮಧ್ಯಾಹ್ನ, ಆದರೆ ಈಗ 10.4, ಅಂದರೆ 0.1% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. 3ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ. ಅವರಿಗೆ 11.6% ವೋಟಿಂಗ್ ಬಂದಿದೆ. ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಆಗ್ತವೆ ಜನಗಳು. 3ನೇ ಸ್ಥಾನದಲ್ಲಿ ರಕ್ಷಿತ್ ಅವರಿಗೆ. 2ನೇ ಸ್ಥಾನದಲ್ಲಿ ಧನುಷ್ ಇದ್ದಾರೆ. ಧನುಷ್ ಅವ್ರಿಗೆ ಮಧ್ಯಾಹ್ನ 12.4 ಇತ್ತು, ಈಗ 12.3 ಆಗಿದೆ. ಅಂದರೆ 0.1% ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಡಿಫ್ರೆನ್ಸ್ ಬಿಟ್ಟಾಗ ಧನುಷ್ ಮತ್ತು ರಕ್ಷಿತಾ ವೋಟ್ ಡಿಫ್ರೆನ್ಸ್ ಅಂದರೆ 0.7. ಫಸ್ಟ್ ಜೊತೆ 0.9 ಇತ್ತು, ಇವಾಗ 0.7 ಬಂದಿದೆ. ರಕ್ಷಿತಾ ಅವ್ರ ವೋಟಿಂಗ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಜಾಸ್ತಿ ವೋಟ್ ಬಂದರೆ ರಕ್ಷಿತಾ ಅವ್ರು ಸೆಕೆಂಡ್ ಪ್ಲೇಸ್ ಹೋಗ್ಬೋದು. ಫಸ್ಟ್ ಎಲ್ಲ ಗೊತ್ತಿರ್ತಾಯಿಲ್ಲ. ಫಸ್ಟ್ ಗಿಲ್ಲಿ ನಟ ಅವರಿಗೆ 14.1 ವೋಟ್ ಬಂದಿದೆ. ಮಧ್ಯಾಹ್ನ 14.3 ಇತ್ತು, ಈಗ 14.1% ಬಂದಿದೆ. ಈಗ ವೋಟಿಂಗ್ ರಿಸಲ್ಟ್ನ ನೋಡ್ತಾ ಇದ್ದರೆ 5ನೇ ಸ್ಥಾನದಲ್ಲಿ ಸೂರಜ್ ಹೋಗ್ಬೋದು. 5ನೇ ಸ್ಥಾನದಲ್ಲಿ ಅಶ್ವಿನಿ ಇದ್ದಾರೆ. ಅಶ್ವಿನಿ ಜಾಗದಲ್ಲಿ ಸೂರಜ್ ಹೋಗ್ಬೋದು ಅನಿಸುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಮತ್ತು ನಾಳೆ ಧ್ರುವಂತವ್ರು ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊತೀನಿ. ವೋಟಿಂಗ್ ರಿಸಲ್ಟ್ನ ಪ್ರಕಾರ ಧ್ರುವಂತವ್ರು ಎಲಿಮಿನೇಟೆಡ್ ಇವಾಗ.